ಡಿಕೆ ಶಿವಕುಮಾರ್, ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಕರ್ನಾಟಕ ರಾಜ್ಯದ 25ನೇ ಸಿಎಂ ಆಗಿ ಇವತ್ತಿಗೆ ಜೂನ್ 3, 2026ಕ್ಕೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ಬಹಳ ಯಂಗ್ ಏಜ್ ಅಲ್ಲೇ ರಾಜಕಾರಣಕ್ಕೆ ಪ್ರವೇಶ ಮಾಡಿದ ಯುವಕ. ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಕೃಷಿ ಕುಟುಂಬದಲ್ಲಿ 1962ರಲ್ಲಿ ಕನಕಪುರ ತಾಲೂಕಿನಲ್ಲಿ ಒಕ್ಕಲಿಗ ಸಮುದಾಯದಲ್ಲಿ ಜನಿಸುತ್ತಾರೆ. NSUI ಇಂದ ರಾಜಕೀಯತ್ತ ಆಕರ್ಷಿತನಾಗುತ್ತಾನೆ. ಆರಂಭಿಕವಾಗಿ ಇವರು ದೊಡ್ಡದಾದಂತಹ ಒಂದು ಆನೆಯನ್ನ ಬೇಟೆಯಾಡುವತ್ತ ಹೋಗ್ತಾರೆ. 1985ರ ಕಾಲಘಟ್ಟದಲ್ಲಿ ಸಾತನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಿಲ್ಲುತ್ತಾರೆ. ಅಲ್ಲಿ ಯಾರ ವಿರುದ್ಧ ಸೋಲನ್ನ ಅನುಭವಿಸ್ತಾರೆ ಅಂದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ಭಾರತದ ಪ್ರಧಾನಿಯಾಗಿರುವ ಏಕೈಕ ಕನ್ನಡಿಗರು ಅಂತ ನಾವು ಕರೆಯುವಂತಹ HD ದೇವೇಗೌಡರ ವಿರುದ್ಧ ಮೊದಲ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಆ ಚುನಾವಣೆಯಲ್ಲಿ ಮಕಾಡೆ ಮಲಗುತ್ತಾರೆ. ಆದರೆ ಅವರಿಗೆ ರಾಜ್ಯದಾದ್ಯಂತ ಖ್ಯಾತಿ ಸಿಗುತ್ತೆ, ಏಕೆಂದರೆ ಒಬ್ಬ ದೊಡ್ಡ ವ್ಯಕ್ತಿಯ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಅದಾದ ನಂತರ ಅದೇ ಸಾತನೂರು ವಿಧಾನಸಭಾ ಕ್ಷೇತ್ರದಲ್ಲಿ 1989ಕ್ಕೆ ಮತ್ತೆ ಚುನಾವಣೆಯನ್ನು ನಿಂತು ಆ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸ್ತಾರೆ. ಆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ನಂತರ ಮತ್ತೆ ಯಾವತ್ತೂ ಸೋಲಿನ ರುಚಿಯನ್ನೇ ಕಾಣಲಿಲ್ಲ. 1989ರಿಂದ 2008ರವರೆಗೆ ಸುಮಾರು 4 ಬಾರಿ ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗುತ್ತಾರೆ. 27 ವಯಸ್ಸಿಗೆ ಮಂತ್ರಿಗಿರಿಯನ್ನ ಪಡೆಯುತ್ತಾರೆ. ಏಕೆಂದರೆ ದೊಡ್ಡ ವ್ಯಕ್ತಿಯನ್ನ ಸೋಲಿಸಿರುವ ಕಾರಣಕ್ಕಾಗಿ ಅವರಿಗೆ ಮಂತ್ರಿಗಿರಿಯು ಕೂಡ ಸಿಗುತ್ತದೆ. ಚುನಾವಣೆಯಲ್ಲಿ ದೇವೇಗೌಡರ ವಿರುದ್ಧ ಸೋತಿದ್ರು, ನಂತರ ಅದೇ ದೇವೇಗೌಡರನ್ನ ಸೋಲಿಸ್ತಾರೆ. ಅದಾದ ನಂತರ 2008ರಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆಯ ನಂತರ ವಿಧಾನಸಭಾ ಕ್ಷೇತ್ರದ ಬದಲಾಗಿ ಕನಕಪುರ ವಿಧಾನಸಭಾ ಕ್ಷೇತ್ರ ಬರುತ್ತೆ. ಅಲ್ಲಂತೂ ಸೋಲನ್ನೇ ಕಾಣಲಿಲ್ಲ. ಕಂಟಿನ್ಯೂ ಆಗಿ 2008ರಿಂದ 2023ರವರೆಗೆ ಮತ್ತೆ 4 ಬಾರಿ ಶಾಸಕರಾಗ್ತಾರೆ. ಅಂದ್ರೆ 8 ಬಾರಿ ಕರ್ನಾಟಕ ವಿಧಾನಸಭೆಗೆ ಆಯ್ಕೆ ಆಗಿರತಕ್ಕಂಥ ವ್ಯಕ್ತಿ ಕೇವಲ 2 ಬಾರಿ ಸೋಲನ್ನು ಅನುಭವಿಸ್ತಾರೆ, ಒಂದು ಲೋಕಸಭೆ ಇನ್ನೊಂದು ವಿಧಾನಸಭೆ ಸಂಬಂಧಿಸಿದಂತೆ. ಇವರ ರಾಜಕೀಯ ಏಳು ಬೀಳುಗಳು ಬಹಳ ದೊಡ್ಡ ಮಟ್ಟದಲ್ಲಿದೆ. ಇವರು ಜನರಿಂದ ಚುನಾವಣೆಯಲ್ಲಿ ಸೋಲನ್ನ ಬಹಳ ಕಡಿಮೆ ಕಂಡ್ರು ಕೂಡ ಅಕ್ರಮ ಹಣ ವರ್ಗಾವಣೆ ಕಾರಣಕ್ಕಾಗಿ ರಾಷ್ಟ್ರ ರಾಜಕಾರಣಕ್ಕೂ ಕೂಡ ಬಹಳ ಚಿರಪರಿಚಿತರಾಗಿದ್ದಾರೆ. ಇದೇ 2019-20 ಕಾಲಘಟ್ಟಕ್ಕೆ ಸಂಬಂಧಿಸಿದಂತೆ ಅಕ್ರಮ ಹಣ ವರ್ಗಾವಣೆಯ ಕುರಿತಾಗಿ ಇವರನ್ನ ಸುಮಾರು 48 ದಿನಗಳ ಕಾಲ ದೆಹಲಿಯ ತಿಹಾರ್ ಜೈಲಿನಲ್ಲಿ ಇವರನ್ನ ಅರೆಸ್ಟ್ ಮಾಡ್ತಾ ಬರ್ತದೆ ED ಎನ್ನುವುದು. ರಾಜಕೀಯ ದುರುದ್ದೇಶ ಅಂತ ಅವರ ಪಕ್ಷ ಹೇಳ್ತಾ ಬಂದ್ರು ಕೂಡ ಆ ವರ್ಗಾವಣೆ ಮಾಡಿದ್ದು ಸತ್ಯ. 1400 ಕೋಟಿಯ ಒಡೆಯ ಯಾರು ಅಂದ್ರೆ ದಟ್ ಇಸ್ DK ಶಿವಕುಮಾರ್. ಇರ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ ಇವರು ಸಂಘಟನೆ ಮಾಡುವುದಕ್ಕೆ ಸೈ ಎನಿಸಿಕೊಂಡಿದ್ದಾರೆ. ಗುಜರಾತ್ ಚುನಾವಣೆ ಮತ್ತು ಮಹಾರಾಷ್ಟ್ರ ಚುನಾವಣೆಗೆ ಸಂಬಂಧಪಟ್ಟಂತೆ ಅಲ್ಲಿ ವಿಧಾನಸಭೆಯ ಶಾಸಕರನ್ನ ಬೆಂಗಳೂರಿಗೆ ಕರೆತಂದು ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನು ಮಾಡಿದ್ರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ಅತೀವ ಆಸಕ್ತಿ ಇರುವಂತಹ ಒಬ್ಬ ವ್ಯಕ್ತಿ. ಪ್ರಸ್ತುತ ಇವರ ವಯಸ್ಸು 64. ಇವರು 64 ವಯಸ್ಸಲ್ಲಿ ಮುಖ್ಯಮಂತ್ರಿ ಆಗ್ತಿದ್ದಾರೆ ಅಂದ್ರೆ ಮುಖ್ಯಮಂತ್ರಿ ಆಗೋದಕ್ಕೆ ಈ 64 ಯಂಗ್ ಏಜೆ ಅಂತ ಕರೀತಾ ಬರ್ತಾರೆ. ಅದೇನೇ ಆಗಿರ್ಲಿ, ಇವರು ಕರ್ನಾಟಕ ರಾಜ್ಯದಲ್ಲಿ ಈಗ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಇವರ ಮುಂದೆ ಸಾಲು ಸವಾಲುಗಳಿದೆ. ಕರ್ನಾಟಕ ಒಂದು ಪ್ರಬುದ್ಧ ರಾಜ್ಯವಾಗಿದೆ. ಅವರ ಕೈಗೆ ಇಂದು ಕರ್ನಾಟಕ ರಾಜ್ಯವನ್ನ ಕೊಡುತ್ತಿದ್ದಾರೆ. ಆದ್ರೆ ಇತ್ತೀಚೆಗೆ ಕಳೆದ 2-3 ವರ್ಷಗಳಿಂದ ಕರ್ನಾಟಕ ರಾಜ್ಯದ ಯುವಕರು, ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ನಡೆಸುತ್ತಿರುವವರು ಯಾವುದೇ ನೋಟಿಫಿಕೇಶನ್ಗಳಿಲ್ಲದೆ ಸಾವು ಬದುಕಿನ ಮಧ್ಯೆ ತಮ್ಮ ಜೀವನವನ್ನ ಕಟ್ಟಿಕೊಳ್ಳುವುದಕ್ಕೆ ಒದ್ದಾಡುತ್ತಿದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ DK ಶಿವಕುಮಾರ್ ಅವರು ಯುವಕರಿಗಾಗಿ ಸರ್ಕಾರಿ ನೇಮಕಾತಿಗಳನ್ನ ಮಾಡಬೇಕೆಂದು ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ಪ್ರಬಲ ಕರ್ನಾಟಕವನ್ನ ರಾಜ್ಯ ಮಾಡುವಲ್ಲೂ ನಿಮ್ಮ ಒಂದು ಪಾತ್ರ ಬಹಳ ದೊಡ್ಡದಿದೆ. ನೀವು ಒಬ್ಬ ವಿಜನರಿ ಹೌದು. ಅವ್ರು ಹೇಳ್ತಾ ಬರ್ತಾರೆ, ನಾನೊಬ್ಬ ಉದ್ಯಮಿಯೂ ಹೌದು, ರಾಜಕಾರಣಿಯೂ ಹೌದು, ನಾನು ಯಾವುದಕ್ಕ ತಗ್ಗಲ್ಲ ಬಗ್ಗಲ್ಲ ಅನ್ನುವಂತಹ ಟಫ್ ವ್ಯಕ್ತಿತ್ವದ ರೂವಾರಿ ಮತ್ತು ಸಂಸ್ಕೃತದ ಶ್ಲೋಕಗಳನ್ನ ಬಹಳ ಸರಾಗವಾಗಿ ಹೇಳ್ತಕ್ಕಂಥವ್ರು. ಮತ್ತು ಇವರೊಬ್ಬ ಕಾಂಗ್ರೆಸ್ಸಿಗ ಆಗಿದ್ದು ಕೂಡ RSS ಗೀತೆಯನ್ನ ವಿಧಾನಸಭೆಯಲ್ಲಿ ಹೇಳಿ ಬಹಳ ದೊಡ್ಡ ವಿವಾದವನ್ನು ಅವರ ಪಕ್ಷದಿಂದ ಅನುಭವಿಸಿರುವಂತಹ ವ್ಯಕ್ತಿಯಾಗಿರ್ತಾರೆ. ಇವರು ಸಹಜವಾಗಿ ಕರ್ನಾಟಕ ರಾಜ್ಯದಲ್ಲಿ ತಮ್ಮದೇ ಆದಂತಹ ಹೆಸರನ್ನ ಮಾಡಿದ್ದಾರೆ. 2019-20 ಕಾಲಘಟ್ಟದಲ್ಲಿ KPCC ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುವುದರಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಹೆಗಲಿಗೆ ಹೆಗಲನ್ನು ಕೊಟ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಪಟ್ಟು ಬಿಡದೆ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಪಡೆದುಕೊಂಡಿದ್ದಾರೆ. ಕಳೆದ 2013ರಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕರಿಸುವಾಗ ಇವರಿಗೆ ಸರಳವಾಗಿ ಈಸಿಯಾಗಿ ಸಚಿವ ಸ್ಥಾನವೂ ಕೂಡ ಸಿಕ್ಕಿರಲಿಲ್ಲ. ಕಾರಣ ಇವರ ಮೇಲೆ ಇರುವ ಹಗರಣಗಳ ಕಾರಣದಿಂದ ಇದೇ ಸಿದ್ದರಾಮಯ್ಯನವರು ಅವರಿಗೆ ಸಚಿವ ಸ್ಥಾನದಿಂದ ದೂರಿಟ್ಟಿದ್ರು. ಆದ್ರೆ ಹೈಕಮಾಂಡ್ ಜೊತೆಗೆ ಚೆನ್ನಾಗಿರುವ ಕಾರಣ ಸಚಿವ ಸ್ಥಾನವನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇನೇ ಆಗಲಿ, ಕನಕಪುರದ ಬಂಡೆ ಈಗ ಕರ್ನಾಟಕ ರಾಜ್ಯದ ದೊರೆಯಾಗಿದ್ದಾರೆ.
ಅದೇನೇ ಬರಲಿ ಆಗಲಿ ಹೋಗಲಿ, ಕರ್ನಾಟಕ ರಾಜ್ಯಕ್ಕೆ ನಿಮ್ಮಿಂದ ಉತ್ತಮ ಆಡಳಿತ ಸಿಗಲಿ. ಯುವಕರು, ದೀನದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಈಗ ಎಲ್ಲ ವರ್ಗಗಳಿಗೆ ನಿಮ್ಮಿಂದ ಒಳ್ಳೆಯ ಕೆಲಸವಾಗಲಿ. ಧನ್ಯವಾದಗಳು.